Functions of underwriters or role or advantages of underwriter. In that first one, provide adequate finances. Underwriting main work is ಸಬ್ಸ್ಕ್ರೈಬಿಂಗ್ ದ ಶೇರ್ಸ್ ಆನ್ ಬಿಹಾಫ್ ಆಫ್ ದ ಕಸ್ಟಮರ್. ಒಂದು ಕಸ್ಟಮರ್ ಇದಾನಂದ್ರೆ ಅವ್ನ ಪರವಾಗಿ ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಅಂಡರ್ ರೈಟರ್ ಮೇನ್ ರೋಲ್. ಇಲ್ಲಿ ಪ್ರೊವೈಡ್ ಅಡೆಕ್ವೇಟ್ ಫೈನಾನ್ಸ್ ಅಂದರೆ ಹೌ ಇಟ್ ಪ್ರೊವೈಡ್ ದಿ adequate finance to the organization. If one company needs the financial assistance or finance or funds in a large lump sum, large amount ಅಲ್ಲಿ ಏನಾದರೂ ಫೈನಾನ್ಸ್ ಬೇಕಾತ ಒಂದು ಕಂಪ್ನಿಗೆ ಅಂದರೆ ದಿಸ್ ಕಂಪ್ನಿ ಇಶ್ಯೂಯಿಂಗ್ ದ ಶೇರ್ಸ್, ಈ ಕಂಪ್ನಿ ಶೇರ್ಸ್ನ ಇಶ್ಯೂ ಮಾಡ್ತಾರೆ. ಇಫ್ ದ ಕಂಪ್ನಿ ಇಶ್ಯೂ ದ ಶೇರ್ಸ್ ಡೈರೆಕ್ಟ್ಲಿ ಟು ದ ಜನರಲ್ ಪಬ್ಲಿಕ್, ಇಟ್ ಟೇಕ್ಸ್ ದ ಮೋರ್ ಟೈಮ್ಸ್. ಫಾರ್ ದಿಸ್ ರೀಸನ್ ವಿ ಹ್ಯಾವ್ ಟು cut down the period, or in short period we have to raise the funds. ಏನಾದರೂ ಶಾರ್ಟ್ ಟರ್ಮಲ್ಲಿ ನಾವು ಫಂಡ್ ರೈಸ್ ಮಾಡ್ಬೇಕಂದ್ರೆ ವಿ ಗೋ ಫಾರ್ ದಿ ಅಂಡರ್ ರೈಟರ್ಸ್. ಅಂಡರ್ ರೈಟರ್ನ ಯೂಸ್ ಮಾಡಿಕೊಂಡು ನಾವು ಫೈನಾನ್ಸ್ನ ರೈಸ್ ಮಾಡಿದ್ದಾದರೆ ವಿತಿನ್ ಅ ಸರ್ಟೆನ್ ಪೀರಿಯಡ್ ವಿ ಹ್ಯಾವ್ ಟು ಗೆಟ್ ದಿ ಶೇರ್ ಕ್ಯಾಪಿಟಲ್ ಆರ್ ಫಂಡ್ ಥ್ರೂ ದಿ ಅಂಡರ್ ರೈಟರ್ಸ್. ಈಗ ಅಂಡರ್ ರೈಟರ್ಸಲ್ಲಿ ನಾವು ಶೇರ್ ಇಶ್ಯೂ ಮಾಡೋದ್ರಿಂದ ಈಗ ಅಂಡರ್ ರೈಟರ್ಸ್ ನನ್ನ ಜನರಲ್ ಪಬ್ಲಿಕ್ ಒಂದು ವೇಳೆ ಇಶ್ಯೂ ಮಾಡ್ಲಿಕ್ಕೆ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂದರೂ ದೇ ಹ್ಯಾವ್ ಟು ಪೇ ದಿ ಲಮ್ಸಮ್ ಅಮೌಂಟ್. ಈಗ ಏನು 10 ಕೋಟಿ ಶೇರ್ಸ್ನ ಸಬ್ಸ್ಕ್ರೈಬ್ ತಗೊಂಡಿದ್ದಾರೆ ಅಂಡರ್ ರೈಟರು, 10 ಕೋಟಿನ ವಿತಿನ್ ಸರ್ಟನ್ ಪೀರಿಯಡ್ ದೇ ಹ್ಯಾವ್ ಟು ಪೇ. ಸರ್ಟನ್ ಪೀರಿಯಡ್ ಕೊಟ್ಬಿಟ್ರೆ 10 ಲಕ್ಷ 10 ಕೋಟಿ ಕೊಟ್ಟಾಯ್ತು. ಫಾರ್ ದಿಸ್ ರೀಸನ್ ಇಟ್ ಈಸ್ ದ ಪ್ರೊವೈಡ್ ಅಡೆಕ್ವೇಟ್ ಫೈನಾನ್ಸಸ್ ವಿತಿನ್ ದ ಗಿವನ್ ಪೀರಿಯಡ್ ಆಫ್ ಟೈಮ್. ದೆನ್ ಪ್ರೊವೈಡ್ ಇನ್ಫಾರ್ಮೇಶನ್ ಟು ದ ಕಂಪನೀಸ್ ಇನ್ ದ ಮ್ಯಾನರ್ ಆಫ್ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಆರ್ another consultancy services. ಏನಾದರೂ ಕನ್ಸಲ್ಟೆನ್ಸಿ ಸರ್ವಿಸಸ್ ಬೇಕಾದ ಫೈನಾನ್ಸಿಯಲ್ ಸರ್ವಿಸಸ್ ಬೇಕಂದ್ರೆ ದೇ ಹ್ಯಾವ್ ಟು ಪ್ರೊವೈಡ್ ಇನ್ಫಾರ್ಮೇಶನ್ ಟು ದ ಕಂಪನೀಸ್. ಈಗ ಜನರಲ್ ಪಬ್ಲಿಕ್ಕಿಗೆ ಅದು ಅವರು ಈಗ ಒಂದು ಹೊಸ ಕಂಪನಿ ಕಮ್ ಇನ್ ಟು ದ ಎಕ್ಸಿಸ್ಟೆನ್ಸಿ ಬಂದಾಗ ಅಲ್ಲಿ ಯಾರಿಗೆ ಶೇರ್ನ ಇಶ್ಯೂ ಮಾಡ್ಬೇಕು ಅಥವಾ ಯಾವ ಟೈಪ್ ಇಶ್ಯೂ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಆದರೆ ಅಂಡರ್ ರೈಟಿಂಗ್ ಗೊತ್ತಿರ್ತದೆ. ಈಸ್ ದ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇನ್ ದ ಸ್ಟಾಕ್ ಮಾರ್ಕೆಟ್. ಅವನ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವನು ಯಾವ ಥರ ಶೇರ್ನ ಇಶ್ಯೂ ಮಾಡಬೇಕು ಅಥವಾ ಯಾವ ಥರ ಶೇರ್ನ ಇಶ್ಯೂ ಜನರಲ್ ಪಬ್ಲಿಕ್ನ ಇನ್ವೈಟ್ ಮಾಡ್ಬೇಕಂತ ಹಿ ನೋಸ್ ದ್ಯಾಟ್. ಫಾರ್ ದಿಸ್ ರೀಸನ್ ದೇ ಹ್ಯಾವ್ ಟು ಪ್ರೊವೈಡ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಆಸ್ ವೆಲ್ ಆಸ್ ದ ಕನ್ಸಲ್ಟೆನ್ಸಿ ಸರ್ವಿಸಸ್ ಟು ದ ಆರ್ಗನೈಸೇಷನ್ ಹೂ ಇಶ್ಯೂಸ್ ದ ಶೇರ್ ಟು ದ ಜನರಲ್ ಪಬ್ಲಿಕ್. ಯಾರು ಶೇರ್ಸ್ನ ಜನರಲ್ ಪಬ್ಲಿಕ್ ಇಶ್ಯೂ ಮಾಡ್ಬೇಕಂತ ಇರ್ತಾರೋ ಅವರಿಗೆ ಇದು ಹೆಲ್ಪ್ಫುಲ್ ಆಗ್ತದೆ. ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಸೆಕ್ಯೂರಿಟೀಸ್. ಎಕ್ಸ್ ಅನ್ನೋ ಕಂಪನಿ ಶೇರ್ಸ್ನ ಇಶ್ಯೂ ಮಾಡ್ತಿದೆ ಅಂದರೆ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲ. ಈಗ ಎಕ್ಸ್ ಅನ್ನೋ ಕಂಪ್ನಿ ಮುಂಬೈಯಲ್ಲಿ ಇರ್ತದೆ, ಈಗ ಅದು ಶೇರ್ಸ್ನ ಇಶ್ಯೂ ಮಾಡ್ತಿದೆ ಅಂದರೆ ಮುಂಬೈಯಲ್ಲಿ ಮಾತ್ರ ಇಶ್ಯೂ ಮಾಡ್ಬೋದು. ಅದೇ ಎಕ್ಸ್ ಅನ್ನೋ ಕಂಪ್ನಿ ಶೇರ್ಸ್ನ ಕರ್ನಾಟಕದಲ್ಲೂ ಬೈ ಮಾಡಬೇಕು, ನವದೆಹಲಿಯಲ್ಲೂ ಬೈ ಮಾಡಬೇಕು, ಚೆನ್ನೈಲೂ ಬೈ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ದಿ ಅಂಡರ್ ರೈಟರ್ಸ್. ಫಾರ್ ದಿಸ್ ರೀಸನ್ ದ ಶೇರ್ಸ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ದ ನೇಷನ್ಸ್ ಆರ್ ಅಮಂಗ್ ದ ಎಕಾನಮಿ ಆ್ಯಂಡ್ ಈಸಿ ಟು ಸಬ್ಸ್ಕ್ರೈಬ್ ದ ಜನರಲ್ ಪಬ್ಲಿಕ್. ಫಾರ್ ದಿಸ್ ರೀಸನ್ ಅಂಡರ್ ರೈಟಿಂಗ್ plays a very important role in the issuing of security or issue management. Then assurance to the investors. ಅಶ್ಯೂರೆನ್ಸ್ ಟು ದ ಇನ್ವೆಸ್ಟರ್ ಅಂದರೆ ಈಗ ರಿಲಯನ್ಸ್ ಲಿಮಿಟೆಡ್ ಕಂಪನಿ ಇದೆ, ಅದು ಶೇರ್ಸ್ನ ಇಶ್ಯೂ ಮಾಡೋದಿದೆ ಅಂದರೆ ಯಾರು ಬೈ ಮಾಡ್ತಾರೆ, ಯಾಕಂದರೆ ನೋಸ್ ದ್ಯಾಟ್ ಅಬೌಟ್ ದಿ ರಿಲಯನ್ಸ್ ಇಂಡಸ್ಟ್ರೀಸ್. ಅದೇ ಬೇರೆ ಯಾವುದೋ ಒಂದು ಇಂಡಸ್ಟ್ರಿ, ಹೊಸ ಇಂಡಸ್ಟ್ರಿ ಅಥವಾ ಹೊಸ ಫ್ಯಾಕ್ಟ್ರಿ ಅಥವಾ ಹೊಸ ಫೈನಾನ್ಸಿಯಲ್ ಕಂಪನಿ ಮಾರ್ಕೆಟಿಗೆ ಬಂದು ಅವ್ರೇನಾದರೂ ಶೇರ್ ಇಶ್ಯೂ ಮಾಡ್ಬೇಕಂದ್ರೆ ಜನರಲಿ ವಿ ಹ್ಯಾವ್ ಟು ಅವೇರ್ ಅಬೌಟ್ ದಿ ಕಂಪನಿ. ಅವಾಗ ಅದ್ರ ಬಗ್ಗೆ ಕಂಪ್ನಿ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಅದೇ ಕಂಪನಿ ಅಂಡರ್ ರೈಟರ್ ಜೊತೆ ಅದನ್ನು ಶೇರ್ಸ್ನ ಇಶ್ಯೂ ಮಾಡ್ತಿದೆ ಅಂದರೆ ಇಟ್ ಈಸ್ ಪ್ರೊವೈಡ್ ದ ಅಶ್ಯೂರೆನ್ಸ್ ಟು ದ ಜನರಲ್ ಪಬ್ಲಿಕ್. ಅವ್ರಿಗೆ ಜನರಲ್ ಪಬ್ಲಿಕ್ಕಿಗೆ ಅಶ್ಯೂರೆನ್ಸ್ ಕೊಡ್ತಾರೆ. SBI ಮರ್ಚೆಂಟ್ ಬ್ಯಾಂಕ್ ಇಸ್ ಪ್ರೊವೈಡಿಂಗ್ ದ ಫೈನಾನ್ಸ್ ಸಬ್ಸ್ಕ್ರೈಬಿಂಗ್ ದ ಶೇರ್ಸ್ ಆಫ್ new company. For this reason it is safe investment so we want to invest in that securities. Then help to the societies means ಈಗ ಶೇರ್ಸ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಾದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಸೆಕ್ಯೂರಿಟೀಸ್ ಅನ್ನಲ್ಲ, ಪೂರ್ತಿ ಎಕಾನಮಿ ಅಥವಾ ಪೂರ್ತಿ ಒಂದು ನೇಷನ್ನಲ್ಲಿ ನಾವು ಶೇರ್ಸ್ನ ಇಶ್ಯೂ ಮಾಡೋದ್ರಿಂದ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಎಕಾನಮಿ ಆಫ್ ದಿ ನೇಷನ್ ಇಸ್ ಡೆವಲಪ್ಡ್. ದೆನ್ ಪ್ರೈಸ್ ಸ್ಟೆಬಿಲಿಟಿ ಆಫ್ ದಿ ಮಾರ್ಕೆಟ್. How it is the price stability of the market? ಎಕ್ಸ್ ಅನ್ನೋ ಕಂಪನಿ ಇದೆ, ಅವರು ಶೇರ್ಸ್ನ ಇಶ್ಯೂ ಮಾಡ್ತಿದ್ದಾರೆ,
ಆದರೆ ಹೆಂಗಿದು ಸೊಸೈಟಿಗೆ ಅಲ್ಲ ಪ್ರೈಸ್ ಸ್ಟೆಬಿಲಿಟಿ ಆಗ್ತಾರೆ? ಎಕ್ಸ್ ಅನ್ನೋ ಕಂಪ್ನಿ ಒಂದು ವೇಳೆ ಲಾಸ್ ಬಿಯರ್ ಮಾಡಿದ್ರು ಅಥವಾ ಪ್ರಾಫಿಟ್ ಬಿಯರ್ ಮಾಡಿದ್ರು, ಇಲ್ಲೊಬ್ಬ ಅಂಡರ್ ರೈಟರ್ ಶೇರ್ಸ್ ಸಬ್ಸ್ಕ್ರೈಬ್ ಅಥವಾ ಸೆಲ್ ಮಾಡಿರ್ತಾನಲ್ಲ, ಅವನ ಬೇಸ್ ಮೇಲೆ ಅದು ಪ್ರೈಸ್ ಜಾಸ್ತಿ ಆದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅಥವಾ ಪ್ರೈಸ್ ಕಡಿಮೆ ಆದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅಂಡರ್ ರೈಟರ್ಸ್ ಏನಾದರೂ ಇನ್ಫಾರ್ಮೇಶನ್ ಪಾಸ್ ಮಾಡಿದ್ರೆ ದೇ ಹ್ಯಾವ್ ಟು ಸೆಲ್ ಆರ್ ದೇ ಹ್ಯಾವ್ ಟು ಬೈ ದ ನ್ಯೂ ಸೆಕ್ಯೂರಿಟೀಸ್ ಆಫ್ ದಿ ಕಂಪನೀಸ್. ಫಾರ್ ದಿಸ್ ರೀಸನ್ ಪ್ರೈಸ್ ಇಸ್ ಸ್ಟೇಬಲ್. ಒಂದ್ ವೇಳೆ ಪ್ರೈಸ್ ಜಾಸ್ತಿ ಆಯ್ತು ಅಥವಾ ಪ್ರೈಸ್ ಕಡಿಮೆ ಆಯ್ತು ಅಂದ್ರೆ ಅಂಡರ್ ರೈಟರ್ ಏನಾದ್ರು ಇನ್ಫಾರ್ಮೇಶನ್ ಇಲ್ಲ, ಆ ಕಂಪ್ನಿ ಶೇರ್ಸ್ ಮುಂದೊಂದು ದಿನ ಇನ್ಕ್ರೀಸ್ ಆಗ್ತಾರೆ, ಫಾರ್ ದಿಸ್ ಡೋಂಟ್ ಸೆಲ್ ದಿ ಶೇರ್ಸ್ ಇನ್ ದ ಮಾರ್ಕೆಟ್. ನೀವು ಶೇರ್ಸ್ ನ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಬೇಡ್ರಿ. ಅಥವಾ ಪ್ರೈಸ್ ಕಡಿಮೆ ಜಾಸ್ತಿ ಆಗ್ತದೆ, ಡೋಂಟ್ ಸೆಲ್ ದಿ ಶೇರ್ಸ್ ಬಿಕಾಸ್ ಆಫ್ ಇಫ್ within a certain period it is the decrease, pays the losses. For this reason it is the price stability is maintained. Then benefit to the buyers, just like the distribution of securities. ಈಗ ನಾವು ಮುಂಬೈದಲ್ಲಿ ಒಂದು ಎಕ್ಸ್ ಅಂತ ಕಂಪನಿ ಇದೆ, ಆ ಕಂಪನಿ ಶೇರ್ಸ್ ನ ಸೆಲ್ ಮಾಡ್ತಿದೆ ಅಂದ್ರೆ ಮುಂಬೈ ರೀಸನ್ ನಲ್ಲಿ ಅಥವಾ ಆ ಕಂಪನಿ ರೀಸನ್ ನಲ್ಲಿ ಇದ್ದವ್ರು ಮಾತ್ರ ಶೇರ್ಸ್ ನ ಬೈ ಮಾಡಬಹುದು. ಅದೇ ಅಂಡರ್ ರೈಟರ್ಸ್ ಥ್ರೂ ಮಾಡ್ತಿದಾರೆ ಅಂದ್ರೆ ಕರ್ನಾಟಕದಲ್ಲಿ ಇದ್ದವ್ ಮಾಡ್ಬೋದು, ಕೇರಳದಲ್ಲಿ ಇದ್ದವ್ ಮಾಡೋದು, ನವದೆಹಲಿಯಲ್ಲಿ ಮಾಡೋನು, ಕಲ್ಕತ್ತಾ, ಚೆನ್ನೈ, ಅಸ್ಸಾಂ ಎಲ್ಲಿದ್ದವನು ಬೇಕಾದ್ರೂ ಶೇರ್ಸ್ ನ ಬೈ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು. ಇಲ್ಲಿ ಹೌ ಇಟ್ ಇಸ್ ದ ಬೆನಿಫಿಟ್ ಆಫ್ ದ ಬಯರ್ಸ್ ಅಂದ್ರೆ, ಈ ಒಂದು ಎಸ್ ಬಿ ಐ ಬ್ಯಾಂಕು ಅಂಡರ್ ರೈಟಿಂಗ್ ಪ್ರೊಸೆಸ್ ನ ತಗೊಂಡಿದೆ ಎಕ್ಸ್ ಕಂಪನಿದು. ಎಸ್ ಬಿ ಐ ಬ್ರಾಂಚು ಮುಂಬೈಯಲ್ಲೂ ಇದೆ, ಕರ್ನಾಟಕದಲ್ಲಿ ಸಿರ್ಸಿ ಪರ್ಸನ್ ಒಬ್ಬನು ಶೇರ್ಸ್ ನ ಬೈ ಮಾಡಬೇಕು. ಅವಾಗ ಅಪ್ರೋಚ್ ಟು ದ ಎಸ್ ಬಿ ಐ ಬ್ಯಾಂಕ್ ಟು ಬೈಯಿಂಗ್ ದ ಶೇರ್ಸ್ ಆಫ್ ದ ಎಕ್ಸ್ ಕಂಪನಿ ಸಿಚುವೇಟೆಡ್ ಇನ್ ಮುಂಬೈ ಕಂಪನಿ ಇರ್ತಲ್ಲ, ಅದ್ರ ಶೇರ್ಸ್ ನ ಎಸ್ ಬಿ ಐ ತಗೋಬೇಕು, ಪರ್ಸನ್ ತಗೋಬೇಕಂತ ಎಸ್ ಬಿ ಐ ಅಲ್ಲಿ ಅಪ್ರೋಚ್ ಮಾಡ್ತಾನೆ. ಇಟ್ ಈಸ್ ಪ್ರೊವೈಡೆಡ್ ಬೈ ದ ಎಸ್ ಬಿ ಐ ಟು ದ ದಿಸ್ ಕಸ್ಟಮರ್. ಅವ್ನಿಗೆ ಯಾರಿಗೆ ಬೇಕಾಗಿರ್ತದೆ ಒಂದು ಕೆಪಾಬಿಲಿಟಿ ಚೆಕ್ ಮಾಡ್ಕೊಂಡು ದೇ ಹ್ಯಾವ್ ಟು ಇಶ್ಯೂಯಿಂಗ್ ದ ಶೇರ್ ಟು ದ ಸಿ ಪರ್ಸನ್ ಆಲ್ಸೋ. ಫಾರ್ ದಿಸ್ ರೀಸನ್ ಇಟ್ ಈಸ್ ಬೆನಿಫಿಟ್ ಟು ದ ಬಯರ್ಸ್. ಇನ್ನು ಬಯರ್ಸ್ ಮುಂಬೈಗೆ ಹೋಗ್ಬೇಕಂತ ಇರಲಿಲ್ಲ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಶೇರ್ಸ್ ಬೈ ಮಾಡ್ಬೇಕಂತ. ಅಂಡರ್ ರೈಟರ್ ಇದರಿಂದ they want to buy the securities in anywhere in the across the world. ಮುಂಬೈದಲ್ಲಿ ಮಾತ್ರ, ಅಮೆರಿಕದವನು ಬೇಕಾದ್ರೂ ತಗೋಬಹುದು. ಬೆಟರ್ ಮಾರ್ಕೆಟಿಂಗ್. ನೆಕ್ಸ್ಟ್ ಪಾಯಿಂಟ್ ಇಸ್ ಬೆಟರ್ ಮಾರ್ಕೆಟಿಂಗ್. ಹೌ ಬೆಟರ್ ಮಾರ್ಕೆಟಿಂಗ್? ಈಗ ಅಂಡರ್ ರೈಟಿಂಗ್ ನ ಶೇರ್ ಬೈ ಮಾಡಿ ಸೆಲ್ ಮಾಡೋದು. ಎಕ್ಸ್ ಕಂಪನಿ ಅಥವಾ ಯಾವುದೋ ಒಂದು ಕಂಪನಿ ಎಕಾನಮಿಯಲ್ಲಿ ಹೊಸದಾಗಿರ್ತದೆ. ಹೌ ಇಟ್ ಇಸ್ ದ ಬೆಟರ್ ಮಾರ್ಕೆಟಿಂಗ್? ಇಟ್ ಕ್ರಿಯೇಟ್ ದ ಬೆಟರ್ ಮಾರ್ಕೆಟಿಂಗ್ ಅಂದ್ರೆ full information is provided by the underwriters to the general public regarding the companies. ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಅದ್ರ ಫುಲ್ ಇನ್ಫಾರ್ಮೇಶನ್ ಅಂಡರ್ ರೈಟರ್ನೇ ಪ್ರೊವೈಡ್ ಮಾಡ್ತಾರೆ. ಪ್ರಾಸ್ಪೆಕ್ಟ್ ಅಲ್ಲಿ ಇನ್ಫಾರ್ಮೇಶನ್ ಇರ್ತದೆ, ಆದ್ರೂ ಜನ ಡೋಂಟ್ ಬಿಲೀವ್. ಈಗ ಒಬ್ನು ಯಾರೋ ಬಂದು, ನಾನು ಇದ್ರದ್ದು ಐ ಟಿ ಮುಂಬೈದು ಇದ್ದೀನಿ, ಲೆಕ್ಚರರ್ ಇದ್ದೀನಿ, ನಾನು ನಿಮ್ಗೆ ಶಾರ್ಟ್ ಕಟ್ ಅಲ್ಲಿ ಏನಾದ್ರು ಹೇಳ್ಕೊಡ್ತೀನಿ ಅಂದ್ರೆ ಯಾರು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಅವನ ಆಕ್ಟಿವಿಟಿ ಅಥವಾ ಅವನ ಒಬ್ಬನ ಇಂಟ್ರೊಡಕ್ಷನ್ ಮಾಡಿದ್ರೆ, ಹೌದು ಈಸ್ ಅ ಪ್ರೊಫೆಸರ್ ಇನ್ ದ IIT, ಈಸ್ ದ ಬೆಸ್ಟ್ ಲೆಕ್ಚರರ್ ಎಕ್ಸ್ಪೀರಿಯನ್ಸ್ ಅಂಡ್ ಟೆಲಿಂಗ್ ಅಬೌಟ್ ದಟ್ ಶಾರ್ಟ್ ಕಟ್ ಅಂದ್ರೆ ಸಂಬಡೀಸ್ ಬಿಲೀವ್ಸ್ ಅಂದ್ರೆ ಯಾರು ಬಿಲೀವ್ ಮಾಡ್ಬೋದು. ಅಂದ್ರೆ ಅದರಲ್ಲೂ ಅವ್ನು ನಮಗೆ ಬಿಲೀವ್ ಮಾಡ್ಸೋನು ಅಂತವನೇ ಆಗಿರ್ಬೋದು. ಫಾರ್ ದಿಸ್ ರೀಸನ್ ಬೆಟರ್ ಮಾರ್ಕೆಟಿಂಗ್ ಮಾಡೋದು ಅಂದ್ರೆ, ಅದೊಂದು ಶೇರ್ ಇದೆ ಅಂದ್ರೆ ಆ ಕಂಪ್ನಿ ಶೇರ್ ಇಶ್ಯೂ ಮಾಡ್ತಿದೆ ಅಂದ್ರೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನ ಮಾರ್ಕೆಟ್ ಅಲ್ಲಿ ಹೇಳೋದು, ಅದರ ಪ್ರೋನ್ಸ್ ಅಂಡ್ ಕಾನ್ಸ್, ಏನೇನು ಪ್ರಾಬ್ಲಮ್, ಅದ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದೇನೋ ಜನರಲ್ ಪಬ್ಲಿಕ್ ತಿಳಿಸೋದು, ಅದರಿಂದ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡೋದು. ಇಟ್ ಈಸ್ ದ ಬೆಟರ್ ಮಾರ್ಕೆಟಿಂಗ್. ಇನ್ಕ್ರೀಸ್ ದ ಗುಡ್ ವಿಲ್. ಹೌ ಇಟ್ ಈಸ್ ಇನ್ಕ್ರೀಸ್ ದ ಗುಡ್ ವಿಲ್? ಯಾವುದೋ ಒಂದು ಕಂಪನಿ ಅಥವಾ ಆಲ್ರೆಡಿ ಎಕ್ಸಿಸ್ಟೆಡ್ ಕಂಪನಿ, ಈಗ ರಿಲಯನ್ಸ್ ಇಂಡಸ್ಟ್ರಿ ಇದೆ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ ನ SBI ಅಂಡರ್ ರೈಟಿಂಗ್ ಮಾಡ್ತಿದೆ ಅಂದ್ರೆ ಅದನ್ನ ಜನರಲ್ ಪಬ್ಲಿಕ್ ಇಶ್ಯೂ ಮಾಡ್ಬೇಕಾದ್ರೆ ದೇ ಹ್ಯಾವ್ ಟು ಬಿಲೀವ್, ಬಿಕಾಸ್ ಆಫ್ SBI ಇಸ್ ದ ಲಾರ್ಜೆಸ್ಟ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಅಂದ್ರೆ ಅದರಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಚೆನ್ನಾಗಿದೆ, ಇದರ ಫೈನಾನ್ಷಿಯಲ್ ಕ್ಯಾಪಬಿಲಿಟಿ, ಸೌಂಡೆಡ್ ಫೈನಾನ್ಷಿಯಲ್ ಕೆಪಾಸಿಟಿ. ಫಾರ್ ದಿಸ್ ರೀಸನ್ ವಿ ಹ್ಯಾವ್ ಟು ಈಸಿಲಿ ಸಬ್ಸ್ಕ್ರೈಬ್. ಅದೇ ರಿಲಯನ್ಸ್ ಇಂಡಸ್ಟ್ರೀಸ್ ಸೆಲ್ ಮಾಡಿದ್ರು ಈಸಿಲಿ ಸಬ್ಸ್ಕ್ರೈಬಿಂಗ್, ಬಟ್ ಅಂಡರ್ ರೈಟರ್ಸ್ ಪ್ರೊಸೆಸ್ ಎಲ್ಲ ಈಗ ಅವರೇ ಡೈರೆಕ್ಟ್ ಸೆಲ್ ಮಾಡ್ಬೇಕಂದ್ರೆ ಕಾಸ್ಟ್ ಆಫ್ ದ ಇಶ್ಯೂ ಇಸ್ ಇನ್ಕ್ರೀಸ್. ಕಾಸ್ಟ್ ಆಫ್ ಇಶ್ಯೂ ಇಸ್ ಇನ್ಕ್ರೀಸ್, ಅಟ್ ದ ಟೈಮ್ ಶೇರ್ ಇಸ್ ಕಾಸ್ಟ್ಲಿ. ಇದು ಅಂಡರ್ ರೈಟಿಂಗ್ ಕೊಟ್ರೆ ಕಾಸ್ಟ್ ಆಫ್ ಇಶ್ಯೂಸ್ ಡಿಕ್ರೀಸ್. ಫಾರ್ ದಿಸ್ ರೀಸನ್ ಇಟ್ ಈಸ್ ಈಸಿಲಿ ಕ್ಯಾಪ್ಚರ್ ದ ಮಾರ್ಕೆಟ್ ಆರ್ ಇಟ್ ಈಸ್ ಕ್ರಿಯೇಟಿಂಗ್ ದ ಗುಡ್ ವಿಲ್. Then disclosure of the certain aspect of underwriting. Next concept, ಅಂಡರ್ ರೈಟಿಂಗ್ ನ ಎಲ್ಲೆಲ್ಲಿ ಡಿಸ್ಕ್ಲೋಸ್ ಮಾಡಬೇಕು ಅಂತ. ಡಿಸ್ಕ್ಲೋಸರ್ ಇನ್ ದ ಪ್ರಾಸ್ಪೆಕ್ಟ್ ಆಫ್ ದ ಕಂಪನಿ.
ಪ್ರಾಸ್ಪೆಕ್ಟ್ ಇಸ್ ದ ಬ್ರೀಫ್ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ದ ಕಂಪನೀಸ್ ಆ ಡಾಕ್ಯುಮೆಂಟ್. ಒಂದು ಡಾಕ್ಯುಮೆಂಟು ಬ್ರೀಫ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದೇ ಪ್ರಾಸ್ಪೆಕ್ಟ್. ಇದರಲ್ಲಿ ಅಂಡರ್ ರೈಟಿಂಗಿಗೆ ನಾವೇನಾದ್ರು ಹೊಸ ಸೇರ್ ಇಶ್ಯೂ ಮಾಡ್ತಿದ್ರೆ ಅದ್ರನ್ನ ನಾವು ಅಂಡರ್ ರೈಟಿಂಗ್ ಕೊಡ್ತೀವಿ ಅಂದ್ರೆ ಅಥವಾ ಯಾರು ಅಂಡರ್ ರೈಟಿಂಗ್ ಕೊಡ್ತೇವೆ ಅಂತ ನಾವು ಮೆನ್ಷನ್ ಮಾಡಬೇಕು. ಇಟ್ ಇಸ್ ದ ಡಿಸ್ಕ್ಲೋಸರ್ ಪ್ರಾಸ್ಪೆಕ್ಟ್ ಆಫ್ ಕಂಪನೀಸ್. ದೆನ್ ಡಿಸ್ಕ್ಲೋಸರ್ ಇನ್ ದ ಸ್ಟ್ಯಾಟ್ಯೂಟರಿ ರಿಪೋರ್ಟ್ ಆಫ್ ದ ಕಂಪನಿ. ಸ್ಟ್ಯಾಟ್ಯೂಟರಿ ರಿಪೋರ್ಟ್ ಈಸ್ ಪ್ರಿಪೇರ್ಡ್ ಇನ್ ದ ಬಿಗಿನಿಂಗ್ ಆರ್ ಇನಿಷಿಯಲ್ ಸ್ಟೇಜ್. ಯಾವ್ದಾದ್ರು ಒಂದು ಹೊಸ ಕಂಪನಿ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಅವಾಗಲೇ ನಾವು ಸ್ಟ್ಯಾಟ್ಯೂಟರಿ ರಿಪೋರ್ಟ್ನ ಪ್ರಿಪೇರ್ ಮಾಡ್ತೀವಿ. ಅದರಲ್ಲೂ ನಾವೇನಾದ್ರೂ ಮುಂದೆ ಶೇರ್ ಇಶ್ಯೂ ಮಾಡ್ತಿದ್ದೇವೆ ಅಥವಾ ಹೊಸ ಶೇರ್ ಇಶ್ಯೂ ಮಾಡ್ತಿದ್ದೀವಿ ಅಂದ್ರೆ ಅದನ್ನು ನಾವು ಡೈರೆಕ್ಟ್ಲಿ ವಿ ಹ್ಯಾವ್ ಟು ಮೆನ್ಷನ್ ಇನ್ ದ ಸ್ಟ್ಯಾಟ್ಯೂಟರಿ ರಿಪೋರ್ಟ್. ಡಿಸ್ಕ್ಲೋಸರ್ ಆಫ್ ಕಮಿಷನ್ ಪೇಯಬಲ್ ಇನ್ ದ ಬ್ಯಾಲೆನ್ಸ್ ಶೀಟ್. ನಾವು ಅಂಡರ್ ರೈಟಿಂಗ್ ಮಾಡಿದಕ್ಕೆ ಎಷ್ಟು ಕಮಿಷನ್ ಕೊಟ್ಟಿದ್ದೇವೆ ಅಂತ ನಾವು ವಿ ಹ್ಯಾವ್ ಟು ಮೆನ್ಷನ್ ಇನ್ ದ ಬ್ಯಾಲೆನ್ಸ್ ಶೀಟ್. ದೆನ್ ಕಮಿಷನ್ payable to the underwriter shown in the miscellaneous expenses in the balance sheet. In the asset side, miscellaneous expenses head alli we have to mention the commission payable to the underwriters if preliminary expenses is not written up. Preliminary expenses return up ಮಾಡೋದಿದ್ರೆ ಕಮಿಷನ್ ಇಸ್ ರಿಟರ್ನ್ ಅಪ್, ಅದನ್ನು ರಿಟರ್ನ್ ಅಪ್ ಆಗ್ಬಿಡ್ತದೆ, ಟ್ಯಾಲಿ ಮಾಡ್ಬೋದು. ಅದೇ ನಾವು ನಮ್ಮ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನು ರಿಟರ್ನ್ ಆಫ್ ಮಾಡಲಿಲ್ಲ ಅಂದ್ರೆ ವಿ ಹ್ಯಾವ್ ಟು ಮೆನ್ಷನ್ ಅಂಡರ್ ದ ಹೆಡ್ ಆಫ್ balance miscellaneous expenses in balance sheet. Then how it arises the question under the disclosure of certain aspect of underwriting. First question is, in what document we have to mention or disclose the underwriting. ಯಾವ ಡಾಕ್ಯುಮೆಂಟ್ ಅಲ್ಲಿ ನಾವು ಅಂಡರ್ ರೈಟಿಂಗ್ ಪ್ರೋಸೆಸ್ ನ ಮೆನ್ಷನ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ಪ್ರಾಸ್ಪೆಕ್ಟ್ಸ್, second one is the statutory report. Then another question is, commission payable to the underwriter is shown in the dash. Balance sheet, profit and loss account, under the head of miscellaneous expenses, and another one. ಇದರ ಆನ್ಸರ್ ಇಸ್ ಅಂಡರ್ ದ ಹೆಡ್ ಆಫ್ ಮಿಸೇಲಿನಿಯಸ್ ಎಕ್ಸ್ಪೆನ್ಸಸ್. ಬ್ಯಾಲೆನ್ಸ್ ಶೀಟ್ ಅಂತಾನು ಕೊಟ್ಟಿದ್ರು, ಅಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಅಂತ ಡೈರೆಕ್ಟ್ ಟಿಕ್ ಮಾಡ್ಲಿಕ್ಕೆ ಆಗಿಲ್ಲ, ಇಲ್ಲೊಂದು ಪರ್ಟಿಕ್ಯುಲರ್ ಹೆಡ್ ಕೊಟ್ಟಿದ್ದಾರೆ miscellaneous expenses ಅಂತ. For this reason we have to mention in the miscellaneous expenses. Then ಇಲ್ಲಿ functions of underwriting ಅಥವಾ role of underwriting ಅಥವಾ advantages ಅಲ್ಲಿ how question is arises. Underwriter provide the adequate finance through or adequate finance by. ಹೇಗೆ ಫೈನಾನ್ಸ್ ನ adequate finance ನ ಅಂಡರ್ರೈಟರ್ ಪ್ರೊವೈಡ್ ಮಾಡ್ತಾಳೆ. ಆನ್ಸರ್ ಇಸ್ ಬೈ ಸಬ್ಸ್ಕ್ರೈಬಿಂಗ್ ದ ಶೇರ್ಸ್ ಆಫ್ ದ ಆರ್ಗನೈಸೇಷನ್ ಫುಲಿ. ನಾವು ಒಂದು ಆರ್ಗನೈಸೇಷನ್ ಶೇರ್ನ ಫುಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ವಿ ಹ್ಯಾವ್ ಟು ಪ್ರೊವೈಡ್ ದ ಅಡೆಕ್ವೇಟ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಆರ್ಗನೈಸೇಷನ್. ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಸೆಕ್ಯೂರಿಟೀಸ್. ಡಿಸ್ಟ್ರಿಬ್ಯೂಷನ್ ಆಫ್ ಸೆಕ್ಯೂರಿಟೀಸ್ ಅಲ್ಲೂ ಕೇಳ್ಬೋದು ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಡಿಸ್ಟ್ರಿಬ್ಯೂಷನ್ ಆಫ್ ಸೆಕ್ಯೂರಿಟೀಸ್ ಥ್ರೂ ದ ಅಂಡರ್ ರೈಟರ್. ಅಂದರೆ ಎಸ್ ಬಿ ಐ ಬ್ಯಾಂಕ್ ಇದೆ ಅಂದರೆ ಎಸ್ ಬಿ ಐ ಬ್ಯಾಂಕಿಗೆ ಅಂಡರ್ ರೈಟಿಂಗ್ ಪ್ರೊಸೆಸ್ ಕೊಟ್ಟರೆ, ಈಗ ರಿಲಯನ್ಸ್ ಇಂಡಸ್ಟ್ರಿ ಎಸ್ ಬಿ ಐ ಬ್ಯಾಂಕಿಗೆ ಅಂಡರ್ ರೈಟಿಂಗ್ ಪ್ರೊಸೆಸ್ ಕೊಟ್ಟರೆ, ಎಸ್ ಬಿ ಐ ಬ್ರಾಂಚಸ್ ಎಲ್ಲೆಲ್ಲಿದೆ, ಇಂಡಿಯಾದಲ್ಲಿ ಇರ್ಬೋದು, ಔಟ್ಸೈಡ್ ಇಂಡಿಯಾದಲ್ಲಿ ಇರ್ಬೋದು, ಆಲ್ ಬ್ರಾಂಚಸ್ ಆರ್ ಇಶ್ಯೂಯಿಂಗ್ ದ ಸೆಕ್ಯೂರಿಟೀಸ್ ಆಫ್ ದ ರಿಲಯನ್ಸ್ ಇಂಡಸ್ಟ್ರಿ. ಫಾರ್ ದಿಸ್ ರೀಸನ್ ಇಟ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಸೆಕ್ಯೂರಿಟೀಸ್. Then SEBI guidelines on underwriting. What are the guidelines made by the SEBI towards the underwriting? Optional ಇದೆ. ಈ ಒಂದು ಕಂಪನಿ ಇದೆ ಅಂದ್ರೆ ಅದ್ರ ಅಂಡರ್ ರೈಟಿಂಗ್ ಮಾಡ್ಲೇಬೇಕಂತನಿಲ್ಲ. ಅಂಡರ್ ರೈಟಿಂಗ್ ಪ್ರೊಸೆಸ್ ಅಂಡರ್ ರೈಟರಿಗೆ ಶೇರ್ ಇಶ್ಯೂ ಮಾಡ್ಬೇಕಂದ್ರೆ ಅಂಡರ್ ರೈಟರಿಗೆ ಕೊಡ್ಲೇಬೇಕಂತನಿಲ್ಲ. ಇಟ್ ಈಸ್ ಹ್ಯಾವ್ ದ ಆಪ್ಷನ್ ಫ್ರಮ್ ಸಿನ್ಸ್ 1994 ಅಕ್ಟೋಬರ್ ಇಂದ ಈ ರೂಲ್ಸ್ ಮಾಡಿದೆ. ಫಸ್ಟಿಗೆ ಅಂಡರ್ ರೈಟರ್ ಥ್ರೋನೇ ಕಂಪ್ನಿ ಶೇರ್ಸ್ನ ಇಶ್ಯೂ ಮಾಡ್ಬೇಕಂತ ಇತ್ತು, ಆದರೆ ಆಫ್ಟರ್ ದ್ಯಾಟ್ ಇಟ್ ಈಸ್ ಅಮೆಂಡೆಡ್ and given the optional or option to sell the securities through the directly underwriters. Then number of underwriters. ಒಂದು ಆರ್ಗನೈಸೇಷನ್ಗೆ ಅಂಡರ್ ರೈಟರ್ ಬೇಕು ಅಂದರೆ ಅಥವಾ ಒಂದು ಆರ್ಗನೈಸೇಷನ್ ಶೇರ್ ಇಶ್ಯೂ ಮಾಡ್ತದೆ ಅಂದರೆ ಎಷ್ಟು ನಂಬರ್ ಆಫ್ ಅಂಡರ್ ರೈಟರ್ಸ್ ಬೇಕು ಅಂದರೆ ಅದ್ರ ಕ್ಯಾಪಿಟಲ್ ವರ್ದಿನೆಸ್. ಈಗ ಒಂದು ಅಂಡರ್ ರೈಟಿಂಗ್ ಕಂಪ್ನಿ ಇದೆ ಅಂದರೆ ಅದ್ರ ಕ್ಯಾಪಿಟಲ್ ನೆಟ್ ವರ್ತ್ ಇಸ್ 20 lakh ಇದೆ ಅಂದರೆ ಅದು 20 lakh ವರೆಗೂ ಶೇರ್ಸ್ ಇಶ್ಯೂ ಮಾಡ್ಬೋದು. ಈ ಕಂಪ್ನಿ 1 crores ರೂಪಾಯಿದು ಶೇರ್ಸ್ ಇಶ್ಯೂ ಮಾಡ್ತಿದೆ ಅಂದರೆ ದೇ ಗೋರ್ ಫಾರ್ ದ ಅಪಾಯಿಂಟಿಂಗ್ ದ 20 lakh rupees ಅಂಡರ್ ರೈಟರ್ಸ್. 5 ಜನ 20 ಲಕ್ಷ
ನೆಟ್ವರ್ತ್ ಇದ್ದವ್ರು ಅಂಡರ್ ರೈಟರ್ನ ಅಪಾಯಿಂಟ್ಮೆಂಟ್ ಮಾಡಬೇಕು. ಅದೇ ಒಬ್ಬನ ಹತ್ರನೇ 1 crore rupees ನೆಟ್ವರ್ತ್ ಇತ್ತಂದ್ರೆ ಒಬ್ಬನೇ ದೇ ಹ್ಯಾವ್ ಟು ಇಶ್ಯೂ ದ ಸೇರ್ಸ್. ದೆನ್ ರಿಜಿಸ್ಟ್ರೇಷನ್ ಈಗ ಅಂಡರ್ ರೈಟಿಂಗ್ ಕಂಪ್ನಿ ನಾವು ರಿಜಿಸ್ಟರ್ ಮಾಡ್ಬೇಕಂದ್ರು ಮಿನಿಮಮ್ ನೆಟ್ವರ್ತ್ ಇಸ್ 20 lakhs rupees. ಮಿನಿಮಮ್ ನೆಟ್ವರ್ತ್ ಅದನ್ನು ಒಂದು ಅಂಡರ್ ರೈಟಿಂಗ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದ್ರ ಮಿನಿಮಮ್ ನೆಟ್ವರ್ತ್ ಇಸ್ ಇಟ್ ರಿಕ್ವೈರ್ಸ್ ದ 20 lakh rupees. ದೆನ್ ಅಬ್ಲಿಗೇಷನ್ಸ್ ಅಂದ್ರೆ ಏನಾದರೂ ಆರ್ಗನೈಸೇಷನ್ ಸೇರ್ಸ್ ಇಶ್ಯೂ ಮಾಡ್ತಿದೆ ಅಂದ್ರೆ ಕಂಡೀಷನ್ ಆಗ್ತದೆ, ವಿತಿನ್ 15 days ವಿ ಹ್ಯಾವ್ ಟು ಸೆಲ್ ದಟ್ shares or subscribing the shares after you have to get money. ಅಂದ್ರೆ ಆ 15 days ಅಬ್ಲಿಗೇಷನ್ ಏನಿದೆ ಅದನ್ನ ಫುಲ್ಫಿಲ್ ಮಾಡಂಗಿರ್ಬೇಕು. ಅಂದ್ರೆ ಒಂದು 15 ದಿನ ಟೈಮ್ ಕೊಟ್ಟು ಶೇರ್ನ ಇಶ್ಯೂ ಮಾಡ್ಲಿಕ್ಕೆ ಹೇಳಿದ್ರೆ 15 ದಿನದಲ್ಲೇ ಶೇರ್ನ ಇಶ್ಯೂ ಮಾಡಬೇಕು. 15 ದಿನದಲ್ಲಿ ಶೇರ್ ಇಶ್ಯೂ ಮಾಡಲ್ಲ 1 ವರ್ಷ ಎಲ್ಲ ತಗೊಂಡ್ರೆ ಹೂ ಇಸ್ ದ ರೆಸ್ಪಾನ್ಸಿಬಲ್ ಆರ್ ಹೂ ವಿಲ್ ರೈಸ್ ದ ಫಂಡ್ಸ್? ಅವ್ರು ಫಂಡ್ ರೈಸ್ ಮಾಡ್ಲಿಕ್ಕೆ ಹೋಗಿಲ್ಲ. ಫಾರ್ ದಿಸ್ ಇಟ್ ಇಸ್ ಹ್ಯಾವ್ ದ ಅಬ್ಲಿಗೇಷನ್. ದೆನ್ ಅಂಡರ್ ರೈಟಿಂಗ್ ಕಮಿಷನ್ ಪೇ ಮೆನ್ಷನ್ ಇನ್ ದ Companies Act Section 76 on Companies Act 1956. Section 76 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ 2.5% ಆನ್ ಡಿಮೆಂಚರ್ಸ್ ಅಂಡ್ 5% ಆನ್ ಇಕ್ವಿಟಿ ಶೇರ್ಸ್ ನೆಟ್ವರ್ತ್ ಅಂದಮೇಲೆ ಕಮಿಷನ್ನ ಕೊಡಬೇಕು. ಕಮಿಷನ್ ನಾವು ಪೇಮೆಂಟ್ ಮಾಡೋದು ವಿತಿನ್ ದ 15 days. ಫೈನಲೈಸ್ ಶೇರ್ಸ್ ಅಲಾಟ್ಮೆಂಟ್ ಮಾಡಿ 15 days ಒಳಗೆ ವಿ ಹ್ಯಾವ್ ಟು ಪೇ ದಿ ಕಮಿಷನ್ ಟು ದ ಅಂಡರ್ ರೈಟರ್. ದೆನ್ ದ ಅಂಡರ್ ರೈಟರ್ಸ್ ಅಗ್ರಿಮೆಂಟ್ ಫಿಲ್ಡ್ ಟು ದ ಸೆಬಿ. ಅಂಡರ್ ರೈಟರ್ದು ಮತ್ತು ಕಂಪನಿ ಮಧ್ಯೆ ಅಗ್ರಿಮೆಂಟ್ ಆಗಿರ್ತದಲ್ಲ ಫಾರ್ ದಿ ಪರ್ಪಸ್ ಆಫ್ ಇಶ್ಯೂ ಮ್ಯಾನೇಜ್ಮೆಂಟ್ ಇಟ್ ಈಸ್ ರಿಜಿಸ್ಟರ್ಡ್ ಆರ್ ಫೈಲ್ಡ್ ಇನ್ ದ ಸೆಬಿ. ದೆನ್ ನೆಕ್ಸ್ಟ್ ಟಾಪಿಕ್ ಈಸ್ custodian are the mediator rendering the financial service in the stock market. Is the mediator or is the providing the safeguard of the investors to ಇನ್ವೆಸ್ಟ್ಮೆಂಟ್. ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಅದಕ್ಕೆ ನಾವು ಅವನು ಸೇಫ್ ಗಾರ್ಡ್ ಕೊಡೋನೆ ಕಸ್ಟೋಡಿಯನ್ ಸರ್ವಿಸಸ್ ರಿಲೇಟ್ ಟು ದ ಸೇಫ್ ಗಾರ್ಡಿಂಗ್ ಆಫ್ ಸೆಕ್ಯೂರಿಟೀಸ್ ಆಫ್ ಕ್ಲೈಂಟ್. ದ ಕ್ಲೈಂಟ್ ಎಂಟರ್ಸ್ ಇಂಟು ಅನ್ ಅಗ್ರಿಮೆಂಟ್ ಟು ಅವೈಲ್ ದ ಸರ್ವಿಸಸ್. ಈಗ ಯಾವುದೇ ಒಬ್ಬ ಕಸ್ಟಮರ್ ಅಥವಾ ಯಾವುದೇ ಒಬ್ಬ ಇನ್ವೆಸ್ಟರ್ಸ್ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನಂದ್ರೆ ಅವನ ಇನ್ವೆಸ್ಟ್ಮೆಂಟ್ ಮತ್ತೆ ಅವನ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡಬೇಕಲ್ಲ. ಫಾರ್ ದಿಸ್ ರೀಸನ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟಿಂಗ್ ಅಪ್ ಆಫ್ ದ ಕಸ್ಟೋಡಿಯನ್ಸ್ ಸರ್ವಿಸಸ್ ಫಾರ್ ಸೇಫ್ ಗಾರ್ಡಿಂಗ್ ದ ಇನ್ವೆಸ್ಟರ್ಸ್ ಇನ್ ದ ಮ್ಯಾನರ್ ಆಫ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಆರ್ ಇಸ್ ಇಂಟ್ರೆಸ್ಟ್. Then services of custodian. What are the services is provided by the custodian? Then first one is provide services to the maintain the accounts of securities of a client. Securities of a client ಅಂದ್ರೆ ರಿಲಯನ್ಸ್ ಲಿಮಿಟೆಡ್ ಕಂಪ್ನಿ ಶೇರ್ಸ್ನ ಒಬ್ಬ ವ್ಯಕ್ತಿ ಪರ್ಚೇಸ್ ಮಾಡ್ತಿದ್ದಾನಂದ್ರೆ ಅವನು ಶೇರ್ ಪರ್ಚೇಸ್ ಮಾಡಿದ ಅಕೌಂಟು ಸೆಲ್ಲಿಂಗ್ ಪ್ರೈಸ್ ಬೈಯಿಂಗ್ ಅನ್ ಬಿಡ್ ಮಾಡೋದು ಅದನ್ನೆಲ್ಲ ಮೇಂಟೈನ್ ಬೈ ದ ಕಸ್ಟೋಡಿಯನ್ ಫಾರ್ ದಿ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಕ್ಲೈಂಟ್. ದೆನ್ ಕಲೆಕ್ಟ್ ದ ಅಕ್ರೂವಲ್ಸ್ ಆಫ್ ದ ಬೆನಿಫಿಟ್ಸ್ ಆಫ್ ಕ್ಲೈಂಟ್ಸ್ ಆನ್ ಬಿಹಾಫ್ ಆಫ್ ಹಿಮ್. ಈಗ ಏನಾದರೂ ಶೇರ್ಸ್ ರೈಟ್ ಇಶ್ಯೂ ಕೊಡ್ತಿದ್ರು ಅಥವಾ ಬೋನಸ್ ಶೇರ್ ಕೊಡ್ತಿದ್ರು ಅಂದ್ರೆ ಇದನ್ನ ಕಲೆಕ್ಟಿಂಗ್ ದ್ಯಾಟ್ collect on behalf of the clients, they have to collect and inform to the clients. Then they will equip the clients about the actions taken by the issue of securities. ಈಗ ರಿಲಯನ್ಸ್ ಇಂಡಸ್ಟ್ರಿ ಇದೆ, ಅದು ಶೇರ್ಸ್ ಇಶ್ಯೂ ಮಾಡ್ತಿದೆ ಅಂದರೆ ಒಬ್ಬ ಎಕ್ಸ್ ಪರ್ಸನ್ ತಗೊಂಡಾನೆ. ಎಕ್ಸ್ ಪರ್ಸನ್ ಅವನು ತಗೊಂಡಾಗೆ ಮತ್ತದೇನೋ ರೈಟ್ ಇಶ್ಯೂ ಮಾಡ್ತಿದ್ದು ಅಥವಾ ಬೋನಸ್ ಶೇರ್ ಇಶ್ಯೂ ಮಾಡ್ತಿದೆ ಅಂದರೆ ಅದನ್ನ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋದು. ಅಂದರೆ ಬೋನಸ್ ಶೇರ್ ಮಾಡ್ತಿದೆ ಅದನ್ನ ಬೈ ಮಾಡಿ ಅಥವಾ ರೇಟ್ ಇಶ್ಯೂ ಮಾಡ್ತಿದೆ ಅದನ್ನ ಬೈ ಮಾಡಿ, ಇದರಿಂದ ಬೆನಿಫಿಟ್ ಏನೇನಿದೆ ಅಂತ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಕಸ್ಟೋಡಿಯನ್ ಆಕ್ಟಿವಿಟಿ. ದೆನ್ ರೀಕನ್ಸಿಲ್ ದ ರೆಕಾರ್ಡ್ಸ್ ಆಫ್ ದ ಕ್ಲೈಂಟ್ಸ್ ಟ್ರಾನ್ಸಾಕ್ಷನ್. ರೀಕನ್ಸಿಲ್ ಇಟ್ ಮೀನ್ಸ್ ರೀಸ್ಟ್ರಕ್ಚರಿಂಗ್ ಆಫ್ ದ ಫೈನಾನ್ಷಿಯಲ್ ಫೈನಲ್ ಅಕೌಂಟ್ಸ್. ಈಗ ಜನವರಿಗೆ 10 ಲಕ್ಷ ರೂಪಾಯಿ ಸೇರ್ ತಗೊಂಡಿದ್ದಾನೆ, ಫೆಬ್ರವರಿಗೆ 20 ಲಕ್ಷ ರೂಪಾಯಿ ಸೇರ್ ತಗೊಂಡಿದ್ದಾನೆ, ಮಾರ್ಚಲ್ಲಿ ರೈಟ್ ಇಶ್ಯೂ ಆಗಿದೆ, ಮತ್ತೆ ಇದರಲ್ಲಿ ಮೇದಲ್ಲಿ ಬೋನಸ್ ಶೇರ್ ಇಶ್ಯೂ ಮಾಡಿದ್ದಾರೆ. ಆಲ್ ದ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ದ ಕ್ಲೈಂಟ್ ಆರ್ ಆಲ್ ದ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ದ ಸೆಕ್ಯೂರಿಟೀಸ್ ಆಫ್ ದ ಕಸ್ಟಮರ್ ಇದು ರೀಕನ್ಸಿಲ್ ಅಂದ್ರೆ ಅದನ್ನ ಮ್ಯಾನೇಜ್ ಮಾಡೋದು. ಈಗ 10 ಲಕ್ಷ ರೂಪಾಯಿದು ಶೇರ್ಸು ಮತ್ತೆ 20 ಲಕ್ಷ ರೂಪಾಯಿ ಸೇರ್ಸು ಮತ್ತೆ ಬೋನಸ್ ಸೇರ್ಸು 1 ಲಕ್ಷ ರೂಪಾಯಿದು ರೈಟ್ ಇಶ್ಯೂ 1 ಲಕ್ಷ ರೂಪಾಯಿದು ಒಟ್ಟು 22 ಲಕ್ಷ ಅದ್ರದ್ದೆಲ್ಲ ಅಕೌಂಟ್ಸ್ ಮೇಂಟೈನ್ ಮಾಡೋದು, ಅದನ್ನ ಯಾವ್ದು ಸೆಲ್ ಮಾಡ್ಬೇಕು ಅಥವಾ ಯಾವ್ದು ಬೈ ಮಾಡ್ಬೇಕಂತ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದೇ ಕಸ್ಟೋಡಿಯನ್ ಸರ್ವಿಸಸ್. ದೆನ್ ರಿಜಿಸ್ಟ್ರಾರ್ ಟು ಆನ್ ಇಶ್ಯೂ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ರಿಜಿಸ್ಟ್ರಾರ್ ಟು ಆನ್ ಇಶ್ಯೂ. ಒಂದು ಇಶ್ಯೂ ಕಂಪ್ನಿ ಇದೆ ಅಂದ್ರೆ ಅದನ್ನ ಇಶ್ಯೂ ಮಾಡ್ತಿದ್ದೆ ಅಂದ್ರೆ ರಿಜಿಸ್ಟ್ರಾರ್ ಬೇಕಲ್ಲ.
ಒಂದು ಕಂಪ್ನಿ ಶೇರ್ ಇಶ್ಯೂ ಮಾಡ್ತಿದೆ ಅಂದರೆ ರಿಜಿಸ್ಟ್ರಾರ್ ಆರ್ ಅ ಇಂಟರ್ಮೀಡಿಯರಿ ಇನ್ ದ ಪ್ರೈಮರಿ ಮಾರ್ಕೆಟ್. ಅಪಾಯಿಂಟ್ಮೆಂಟ್ ಆಫ್ ಅ ರಿಜಿಸ್ಟ್ರಾರ್ ಟು ಆನ್ ಇಶ್ಯೂ ಫಾರ್ ರೈಟ್ ಇಶ್ಯೂ ಹ್ಯಾವ್ ಬೀನ್ ಮೇಡ್ ಕಂಪಲ್ಸರಿ. ವೆನ್ ರಿಜಿಸ್ಟ್ರಾರ್ is appointed is a question. Answer is the right issue. What is the right issue? Right issue is the issuing the securities who have already have the securities. ಯಾರು ಒಂದು ಕಂಪ್ನಿ ಶೇರ್ಸ್ನ ಹೊಂದಿರ್ತಾನೆ ಅವನಿಗೆ ಮತ್ತೆ ಈಗ ಶೇರ್ಸ್ನ ಇಶ್ಯೂ ಮಾಡೋದು ವಿತೌಟ್ ಕನ್ಸಿಡರೇಷನ್, ಫಾರ್ ಕನ್ಸಿಡರೇಷನ್. ಕ್ಯಾಶಿಗೆ ಇಶ್ಯೂ ಮಾಡೋದಲ್ಲ, ಫಾರ್ ಕನ್ಸಿಡರೇಷನ್ಗೋಸ್ಕರ ಇಶ್ಯೂ ಮಾಡೋದನ್ನ ರೈಟ್ ಇಶ್ಯೂ ಅಂತ. Why it is the necessary registrar in issue? For this reason, in the right issue there is no cash transaction ಇರೋದಿಲ್ಲ. ಅವನು ಆಲ್ರೆಡಿ ಶೇರ್ಸ್ ನ ಬೈ ಮಾಡಿರ್ತಾನ. For this reason they have to sell the another shares. For this reason we have to maintain the accounts relating to the right issues. They have to appoint the registrar. Then type of registrar to an issue. Two types ಇದೆ, category 1 and category 2. Category 1 is those who carry on activities of registrar both to an issue and share transfer agent. His main activity is issue management as well as the transfer agent. ಟ್ರಾನ್ಸ್ಫರ್ ಏಜೆಂಟ್ ಅಂದ್ರೆ ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಶೇರ್ ಇಶ್ಯೂ ಮಾಡ್ಬೇಕಾದ್ರೆ, ಶೇರ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ದೇ ಹ್ಯಾವ್ ಟು ಆಕ್ಟ್ ಅಂದ್ರೆ ಈಸ್ ಅ ಮೀಡಿಯೇಟರ್. ಕ್ಯಾಟಗರಿ 1ರಲ್ಲಿ ಇಶ್ಯೂ ಮಾಡ್ತಾನೆ ಮತ್ತೆ ಶೇರ್ ಟ್ರಾನ್ಸ್ಫರ್ ಮಾಡ್ತಾನೆ. Category 2, those who carry on activities either of the register to an issue or share transfer agent. Category 2 ಅದರಲ್ಲಿ ಅವನು ಶೇರ್ ಟ್ರಾನ್ಸ್ಫರ್ ಮಾಡೋನಾಗಿರ್ಬೋದು ಅಥವಾ ಶೇರ್ನ ಇಶ್ಯೂ ಮಾಡೋನಾಗಿರ್ಬೋದು. ಶೇರ್ ಇಶ್ಯೂ ಮಾಡೋದಂದ್ರೆ ಕಂಪನಿ ಡೈರೆಕ್ಟ್ಲಿ ಏನು ರೈಟ್ ಇಶ್ಯೂ ಮಾಡ್ತಾರೆ ಅದನ್ನ ಮಾಡೋದು. ಟ್ರಾನ್ಸ್ಫರ್ ಏಜೆಂಟ್ ಅಂದ್ರೆ ಅಲ್ಲಿ ಆಲ್ರೆಡಿ ಒಬ್ಬ ಶೇರ್ ಹೊಂದಿರ್ತಾನೆ, ಅವ್ನು ಮತ್ತೊಬ್ಬನಿಗೆ ಸೆಲ್ ಮಾಡ್ತಿದ್ದಾರೆ, ಅಲ್ಲಿ ಈಸ್ ಲಿಂಕ್ ಕ್ರಿಯೇಟಿಂಗ್ ದ ಲಿಂಕ್. Then next concept is depository services. A depository is a centralized place where shares of various companies are held in an electronic form. It is a basically a bank for an electronic share. Depository service is a electronic format of storing the or maintaining the accounts relating the share. ನಾವೇನಾದ್ರು ಶೇರ್ ಬೈ ಮಾಡಿದ್ದೇವೆ, we have to buy the different shares in different ಕಂಪನೀಸ್. ನಾವು ಬೇರೆ ಬೇರೆ ಕಂಪನಿಯಿಂದ ಬೇರೆ ಬೇರೆ ಶೇರ್ ಬೈ ಮಾಡಿದ್ದೇವೆ ಅಂದ್ರೆ ವಿ ಆರ್ ಆಲ್ ಮ್ಯಾನೇಜಿಂಗ್ ದ ಶೇರ್ಸ್ ಅಕೌಂಟ್ಸ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮೆಟ್. ಒಂದು ಎಲೆಕ್ಟ್ರಾನಿಕ್ ಫಾರ್ಮೆಟ್ ಅಂದ್ರೆ ನಾವು ಶೇರ್ಸ್ನ ಆಲ್ ದ ಶೇರ್ಸ್ ಆಫ್ ದ ಕಂಪನೀಸ್ ಇಸ್ ಮ್ಯಾನೇಜ್ಡ್. ಇಟ್ ಈಸ್ ಕಾಲ್ಡ್ ಎಸ್ ದ ಡಿಪಾಸಿಟರಿ ಸರ್ವಿಸಸ್. ಎಲ್ಲ ಶೇರ್ಸಿನ ಇನ್ಫಾರ್ಮೇಶನ್ ನಾವು ಒಂದ್ ಹತ್ರ ಪ್ರೊವೈಡ್ ಮಾಡಿ ಅಂದ್ರೆ ಒಂದ್ ಹತ್ರನೇ ಮೇಂಟೈನ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಎಸ್ ದ ಡಿಪಾಸಿಟರಿ ಸರ್ವಿಸಸ್. ದೆನ್ ನೀಡ್ಸ್ ಫಾರ್ ಸೆಟ್ಟಿಂಗ್ ಅಪ್ ಆಫ್ ದ ಡಿಪಾಸಿಟರಿ ಇನ್ ಇಂಡಿಯಾ. ವೀಕ್ನೆಸ್ ಇನ್ ಟ್ರೆಡಿಷನಲ್ ಸಿಸ್ಟಮ್. ವೀಕ್ನೆಸ್ ಇನ್ ಟ್ರೆಡಿಷನಲ್ ಸಿಸ್ಟಮ್ ಅಂದ್ರೆ ಡಿಪಾಸಿಟರಿ ಸರ್ವಿಸ್ ಅಂದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್. ಈಗ ನಾವು ಒಂದು ಮೊಬೈಲ್ ಇದೆ ಅಂದ್ರೆ ಗೂಗಲ್ ಡ್ರೈವ್ ಅಲ್ಲಿ ಫೋಟೋನು ಸ್ಟೋರ್ ಮಾಡ್ಬೋದು, ಡಾಕ್ಯುಮೆಂಟ್ ಸ್ಟೋರ್ ಮಾಡ್ಬೋದು, ಮತ್ತೇನಾದ್ರೂ ಇನ್ಫಾರ್ಮೇಶನ್ ಇದ್ರೆ ಅದನ್ನು ಸ್ಟೋರ್ ಮಾಡಿರ್ಬೋದು. ಇದೇ ತರನೇ ಡಿಪಾಸಿಟರಿ ಸರ್ವಿಸಸ್ ಫಾರ್ ದಿ ಶೇರ್ಸ್. ಶೇರ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಫಾರ್ ದಿಸ್ ರೀಸನ್ ದೇ ಹ್ಯಾವ್ ಟು ಗಿವನ್ ದ ಆಪ್ಷನ್ ಟು ಮೇಂಟೈನ್ ದ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಆಫ್ ಅಕೌಂಟ್ ಆಫ್ ರಿಲೇಟಿಂಗ್ ಟು ದ ಶೇರ್. ಏನು ಶೇರ್ಸ್ ಇದೆ ಅದ್ರ ಬಗ್ಗೆ ಎಲೆಕ್ಟ್ರಾನಿಕ್ ಫಾರ್ಮೆಟ್ ಅಲ್ಲಿ ಇನ್ಫಾರ್ಮೇಶನ್ ಮೇಂಟೈನ್ ಮಾಡೋದನ್ನ ಡಿಪಾಸಿಟರಿ ಸರ್ವಿಸ್. ವೀಕ್ನೆಸ್ ಇನ್ ಟ್ರೆಡಿಷನಲ್ ಸಿಸ್ಟಮ್ ಅಂದ್ರೆ ಟ್ರೆಡಿಷನಲ್ ಸಿಸ್ಟಮ್ ಅಲ್ಲಿ ಪೇಪರ್ ಫಾರ್ಮೆಟ್ ಇತ್ತು. ಒಬ್ಬ ಶೇರ್ ಸೆಲ್ ಮಾಡ್ತಿದ್ದಾನೆ ಅಥವಾ ಶೇರ್ ಇಶ್ಯೂ ಮಾಡ್ತಿದ್ದಾನೆ ಅಂದ್ರೆ ಪ್ರಾಸ್ಪೆಕ್ಟ್ ಇಶ್ಯೂ ಮಾಡಬೇಕಿತ್ತು, ಅಪ್ಲಿಕೇಶನ್ ರಿಸೀವ್ ಮಾಡಬೇಕು, ಆಫ್ಟರ್ ಮ್ಯಾಟ್ ಅಪ್ಲಿಕೇಶನ್ ರಿಸೀವ್ ಮಾಡಿದ ನಂತರ ಅಲಾಟ್ಮೆಂಟ್ ಮಾಡಬೇಕು, ಅಲಾಟ್ಮೆಂಟ್ ಮಾಡಿದ ನಂತರ ಅಮೌಂಟ್ ಕಲೆಕ್ಟ್ ಮಾಡಬೇಕು, ಅಮೌಂಟ್ ಕಲೆಕ್ಟ್ ಮಾಡಿದ ನಂತರ ಮತ್ತೆ ಇಶ್ಯೂ ಆಫ್ ದ ಶೇರ್ ಸರ್ಟಿಫಿಕೇಟ್ ಆಫ್ಟರ್ 5 ಲೆಂದಿ ಪ್ರೊಸೆಸ್. ಅದೇ ಡಿಪಾಸಿಟರಿ ಇದಾಗಿದ್ರೆ ಡಿಪಾಸಿಟರಿ ಸರ್ವಿಸಸ್ ಅಂದ್ರೆ ಎಲೆಕ್ಟ್ರಾನಿಕ್ ಫಾರ್ಮೆಟ್ ಅಲ್ಲಾದ್ರೆ ಒಂದು ಫಾರ್ಮೆಟ್ ಬರ್ತದೆ, ಅಲ್ಲಿ ನಾವು ಶೇರ್ಸ್ ಸಬ್ಸ್ಕ್ರೈಬ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಅಮೌಂಟ್ ಪೇ ಮಾಡಿದ್ರೆ ಶೇರ್ ಸಬ್ಸ್ಕ್ರೈಬ್ ಆಗುತ್ತೆ. ಎಲೆಕ್ಟ್ರಾನಿಕ್ ಫಾರ್ಮೆಟ್ ಆಫ್ ಶೇರ್ ಸರ್ಟಿಫಿಕೇಟ್ ಇಸ್ ಇಶ್ಯೂ ವಿತಿನ್ ದ ಪೀರಿಯಡ್, ವಿತಿನ್ ದ ಸ್ಪ್ಯಾನ್ ಆಫ್ ಟೈಮ್. ಅದರಲ್ಲಿ ನಾವು ಶೇರ್ಸ್ನ ಬೈ ಮಾಡ್ಬೋದು ಮತ್ತೆ ಸೆಲ್ ಮಾಡ್ಬೋದು. Then time consuming process. It is a time consuming process. How it is a time consuming process? ಅದು ಹೇಳಿದ ಸ್ಟೆಪ್ಸು. ಒಂದು ಪ್ರಾಸ್ಪೆಕ್ಟ್ ಇಶ್ಯೂ ಮಾಡಬೇಕು, ಪ್ರಾಸ್ಪೆಕ್ಟ್ ಇಶ್ಯೂ ಮಾಡಿದ ನಂತರ ಅಪ್ಲಿಕೇಶನ್ ಫಿಲ್ ಮಾಡಿ ಅವರು ಅಪ್ಲಿಕೇಶನ್ನ ಕಲೆಕ್ಟ್ ಮಾಡಬೇಕು, ಅಪ್ಲಿಕೇಶನ್ ಕಲೆಕ್ಟ್ ಮಾಡಿದ ನಂತರ ಅಲಾಟ್ಮೆಂಟ್ ಮಾಡಬೇಕು, ಅಲಾಟ್ಮೆಂಟ್ ಮಾಡಿದ ನಂತರ
ಫಸ್ಟ್ ಕಾಲ್ ಮಾಡಬೇಕು, ಫಸ್ಟ್ ಕಾಲ್ ಮಾಡಿದ ನಂತರ ಅವ್ರು ಪೇಮೆಂಟ್ ಮಾಡಬೇಕು, ಪೇಮೆಂಟ್ ಮಾಡಿದ ನಂತರ ವಾರೆಂಟ್, ಶೇರ್ ವಾರೆಂಟ್ ಅಥವಾ ಶೇರ್ ಸರ್ಟಿಫಿಕೇಟ್ನ ನಾವು ಫೈನಲ್ ಕಸ್ಟಮರ್ ಅಥವಾ ಇನ್ವೆಸ್ಟರ್ಸ್ಗೆ ಇಶ್ಯೂ ಮಾಡಬೇಕು. ಇಟ್ ಈಸ್ ದ ಲೆಂದಿ ಪ್ರೊಸೆಸ್. ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಅಲ್ಲ, ಅದು ಹೇಳದ್ನಲ್ಲ. ಈಗ ಒಂದು ಮಹೀಂದ್ರ ಆ್ಯಂಡ್ ಮಹೀಂದ್ರ ಕಂಪನಿ ಶೇರ್ಸ್ ಇಶ್ಯೂ ಮಾಡ್ತಿದ್ದ ಅಂದರೆ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಅಲ್ಲಿ ಬರ್ತದೆ, ಮಹೀಂದ್ರ ಆ್ಯಂಡ್ ಮಹೀಂದ್ರ ಕಂಪನಿ ಇಶ್ಯೂಯಿಂಗ್ ದ ಶೇರ್ಸ್ ಆಫ್ ₹10 ಈಚ್ ಆನ್ ದಿಸ್ ಮಚ್ ಆಫ್ ಶೇರ್ಸ್ ಇಶ್ಯೂಡ್ ಅಟ್ ದಿಸ್ ಮಚ್ ರೂಪೀಸ್. ಇಷ್ಟು ಅಮೌಂಟಿನ ಶೇರ್ನ ಎಷ್ಟು ರೂಪಾಯಿಗೆ ಇಶ್ಯೂ ಮಾಡ್ತಿದೆ ಅಂದರೆ ನಮ್ಮ ಕ್ಯಾಪಾಬಿಲಿಟಿ, ನಮ್ಮ ಡಿಮ್ಯಾಟ್ ಅಕೌಂಟ್ನ ಫಸ್ಟೇ ನಾವು ಕ್ರಿಯೇಟ್ ಮಾಡ್ಕೊಂಡು, ಇದನ್ನ ನೆಕ್ಸ್ಟ್ ಇದರಲ್ಲಿ ಹೇಳ್ತೆ. ಡಿಮ್ಯಾಟ್ ಅಕೌಂಟ್ ನಾವು ಫಸ್ಟೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ನಾವು ನಮ್ದು ಅಮೌಂಟ್ ಇರ್ತದೆ. ವಿ ಹ್ಯಾವ್ ಟು ಕ್ಲಿಕ್ ಬೈಯಿಂಗ್ ಆಫ್ ಶೇರ್ಸ್, ಬೈಯಿಂಗ್ ಆಫ್ ದ ಶೇರ್ ಕೊಟ್ಟಗಳೇ ನಮ್ಮದು ವೆರಿಫಿಕೇಶನ್ ಆಗಿರ್ತದೆ. ಮೊದಲೇ ವೆರಿಫಿಕೇಶನ್ ಆಗಿರೋದ್ರಿಂದ ಇಲ್ಲಿ ಮತ್ತೆ ಅಲಾಟ್ಮೆಂಟ್ ಮಾಡೋಲ್ಲ ಅವಶ್ಯಕತೆನೇ ಇರ್ತದೆ. ಎಷ್ಟು ಶೇರ್ ಅಂತ ಕೊಟ್ಟಾಯ್ತು, ಅಮೌಂಟ್ ಪೇಮೆಂಟ್ ಮಾಡೋದಾಯ್ತು, ಅಮೌಂಟ್ ಪೇಮೆಂಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ಶೇರ್ ಸರ್ಟಿಫಿಕೇಟ್ ಇಸ್ ಇಶ್ಯೂಡ್ ಇನ್ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್. ಇಟ್ ಈಸ್ ಲೆಸ್ ಟೈಮ್ ಕನ್ಸ್ಯೂಮ್. ಅದೇ ಓಲ್ಡ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್ ದಿ ಮೋರ್ ಟೈಮ್ಸ್. ದೆನ್ ಲಿಬರಲೈಸೇಷನ್ ಆಫ್ ಇಂಡಿಯನ್ ಎಕಾನಮಿ. ಲಿಬರಲೈಸೇಷನ್ ಆಫ್ ಇಂಡಿಯನ್ ಎಕಾನಮಿ ಅಂದರೆ ಫೈನಾನ್ಸ್, ಇಂಟರ್ನ್ಯಾಷನಲ್ ಕಂಪನೀಸ್ ಅಥವಾ ಇಂಟರ್ನ್ಯಾಷನಲ್ ಪರ್ಸನ್ ಆರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಆಲ್ಸೋ ಇನ್ವೆಸ್ಟಿಂಗ್ ಇನ್ ದ ಇಂಡಿಯನ್ ಎಕಾನಮಿ. ಇಂಡಿಯನ್ ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದಕ್ಕೋಸ್ಕರ ಇಟ್ ಈಸ್ ಈಸಿ. ನಾವೇನು ಎಲೆಕ್ಟ್ರಾನಿಕ್ ಫಾರ್ಮ್ಯಾಟಲ್ಲಿ ಮಾಡಿದ್ದೇವೆ ಅಂದರೆ, ನಾವು ಶೇರ್ಸ್ನ ಇಶ್ಯೂ ಮಾಡ್ತಿದ್ದೆ ಅಂದರೆ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು. ನಾವು ಇಂಡಿಯಾದವರು ಅಷ್ಟೇ ನೋಡ್ಬೋದು. ಒಂದು ಇಂಡಿಯನ್ ಕಂಪ್ನಿ ಶೇರ್ ಇಶ್ಯೂ ಮಾಡ್ತಿದ್ದೇವೆ, ಇಂಡಿಯನ್ ಇನ್ವೆಸ್ಟರ್ಸ್ ಓನ್ಲಿ ರೀಡಿಂಗ್ ದಟ್ ಆರ್ಟಿಕಲ್ಸ್. ಅಮೆರಿಕನ್ ಇನ್ವೆಸ್ಟರ್ಸ್ ಅಥವಾ ಫ್ರಾನ್ಸ್ ಇನ್ವೆಸ್ಟರ್ಸ್ ಅವರು ಇದು ಮಾಡ್ತಿದ್ದಾರೆ ಅಂದರೆ ಹೌದು, ಅದನ್ನೇ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಅಲ್ಲಿ ಸ್ಪ್ರೆಡ್ ಮಾಡಿದ್ರೆ ದೇ ಹ್ಯಾವ್ ಆಲ್ಸೋ ಬೈಯಿಂಗ್ ದ ಶೇರ್ಸ್ ಆಫ್ ದ ಇಂಡಿಯನ್ ಕಂಪನೀಸ್. ಇಟ್ ಈಸ್ ಲಿಬರಲೈಸೇಷನ್ ಆಫ್ ದ ಇಂಡಿಯನ್ ಎಕಾನಮಿ. ಪ್ರಾಬ್ಲಮ್ ಆಫ್ ಫಿಸಿಕಲ್ ಡೀಲಿಂಗ್ಸ್ ಆಫ್ ಶೇರ್ಸ್. ಫಿಸಿಕಲ್ ಡೀಲಿಂಗ್ಸ್ ಅಂದರೆ ಅದೇ ಶೇರ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾಗ್ತದಲ್ಲ, ಅದು ಕಷ್ಟ ಆಗ್ತದೆ. ಈಗ ಮುಂಬೈಲಿರೋ ಒಂದು ಕಂಪನಿ ಶೇರ್ಸ್ ಇಶ್ಯೂ ಮಾಡ್ತಿದೆ ಅಂದರೆ ಅದು ಸರ್ಟಿಫಿಕೇಟ್ ಇಲ್ಲಿ ಕರ್ನಾಟಕದ ಒಂದು ಬಾಯ್ ಮಾಡ್ತಿದ್ದಾನೆ ಅಂದರೆ ಅಲ್ಲಿಂದ ಇಲ್ಲಿ ಶೇರ್ ಸರ್ಟಿಫಿಕೇಟ್ ಕಳಿಸ್ಬೇಕು. ಅದರಲ್ಲಿ ಫ್ರಾಡುಲೆಂಟ್ ಆಕ್ಟಿವಿಟಿ ಏನಾಗ್ಬಿಟ್ಟು ಫೋರ್ಜಡ್ ಶೇರ್ ಸರ್ಟಿಫಿಕೇಟ್ನು ಇಶ್ಯೂ ಮಾಡ್ಬೋದು, ಅಥವಾ ಫಿಸಿಕಲ್ ಡ್ಯಾಮೇಜ್ ಆಗ್ಬೋದು, ಅವಾಗ ಲಾಸ್ ಟು ದ ಇನ್ವೆಸ್ಟರ್ಸ್. ದೆನ್ ಮೋರ್ ಪೇಪರ್ ವರ್ಕ್ ಆ್ಯಂಡ್ ಕಾಸ್ಟ್ಲಿ. ಅಂದರೆ ಮತ್ತು ಪ್ರಾಬ್ಲಮ್ ಆಫ್ ಫಿಸಿಕಲ್ ಡೀಲಿಂಗಲ್ಲಿ ತೆಪ್ಟ್ ಆಗೋದು. ಈಗ ನನ್ನ ಶೇರ್ ಸರ್ಟಿಫಿಕೇಟ್ ಯಾವನೋ ಕದ್ಕೊಂಡು ಹೋಗಿ ಅದನ್ನ ಸೆಲ್ ಮಾಡ್ಬೋದು, ಅದಕ್ಕೇನು ಅಥರೈಸ್ಡ್ ಇರೋದಿಲ್ಲ. ಈಗ ಒಂದು ನೇಮ್ ಇರ್ತದೆ, ಅದೇನು ಎಂಡೋರ್ಸ್ಮೆಂಟ್ ಇರೋದಿಲ್ಲ. ಎಂಡೋರ್ಸ್ಮೆಂಟ್ ಅಂದರೆ ಈಗ ಸಹಿ ಮಾಡಿಕೊಡು, ಇದನ್ನು ನಾರಾಯಣನವನು ಇಂಥವನಿಗೆ ಕೊಟ್ಟಿದ್ದಾನೆ ಅಂತ ಸಹಿ ಮಾಡಿಕೊಟ್ಟು ಮಾತ್ರ ಅದು ಅವನು ಯೂಸ್ ಮಾಡ್ಬೋದು. ಆದರೆ ಶೇರ್ ಸರ್ಟಿಫಿಕೇಟ್ ಹಂಗಲ್ಲ, ಆಗೋದಿಲ್ಲ. ನಾರಾಯಣನ್ ಸರ್ಟಿಫಿಕೇಟ್ನು ಬೇರೆ ಯಾವನು ಕದ್ದು ಬೇಕಾದ್ರೂ ಮಾರ್ಬೋದು. ದೆನ್ ಮೋರ್ ಪೇಪರ್ ವರ್ಕ್ ಆ್ಯಂಡ್ ಕಾಸ್ಟ್ಲಿ. ಇಟ್ ರಿಕ್ವೈರ್ಸ್ ದ ಮೋರ್ ಪೇಪರ್ ವರ್ಕ್ಸ್. ಪ್ರಾಸ್ಪೆಕ್ಟ್ ಒಂದು, ಅಪ್ಲಿಕೇಶನ್ನು, ಮತ್ತೆ ವಾರೆಂಟು, ಮತ್ತೆ ಅಲಾಟ್ಮೆಂಟ್ ಮಾಡಿದ್ದು. ಇಟ್ ರಿಕ್ವೈರ್ಸ್ ದ ಮೋರ್ ಪೇಪರ್ ವರ್ಕ್. ಆ್ಯಂಡ್ ಪೇಪರ್ ವರ್ಕ್ ಇದೆ ಅಂದರೆ ಕಾಸ್ಟ್ಲಿ ಆಗೇ ಆಗ್ತದೆ. ಈಗ ನಾವು ಅದೇ ಒಂದು ಬುಕ್ನ PDF ಅಲ್ಲಿ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿದ್ರೆ ಪುಕ್ಕಟೆ ಡೌನ್ಲೋಡ್ ಮಾಡ್ಬೋದು. ಅದೇ PDF ನಾವು ಫಿಸಿಕಲ್ ಫಾರ್ಮೆಟಲ್ಲಿ ಡೌನ್ಲೋಡ್ ಮಾಡ್ಬೇಕಂದ್ರೆ ₹5 ಪರ್ ಪೇಜ್. ನಾವು ಒಂದು ₹5 ಕೊಡಬೇಕು. ಒಂದು 100 ಪೇಜಿಂದ ₹500 ಕೊಡಬೇಕು. ಮೊಬೈಲಲ್ಲಾದರೆ ಯೂಸಿಂಗ್ ದ ಇಂಟರ್ನೆಟ್ ವಿ ಹ್ಯಾವ್ ಟು ಡೌನ್ಲೋಡಿಂಗ್ ದ PDF. It is easy. Paperwork requires the more money. Then one question is there. Government of India enacted Depository Act in the year of 1996. ಯಾವ ಇಯರ್ ಅಲ್ಲಿ ಡಿಪಾಸಿಟರಿ ಆಕ್ಟ್ ನ ಗೌರ್ಮೆಂಟ್ ಆಫ್ ಇಂಡಿಯಾ ಇದಂತ ಪಾರ್ಲಿಮೆಂಟ್ ಅಲ್ಲಿ ಆಕ್ಟ್ ಮಾಡಿದೆ? ಇನ್ ದ ಇಯರ್ ಆಫ್ 1996.